ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ತಮ್ಮೆಲ್ಲರಿಗೂ ಸಹಿತ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿರುವಂಥ ವಿಷಯ ಅಂತಂದ್ರೆ ಸುರಪುರ ತಾಲೂಕಿನಲ್ಲಿರುವಂತಹ ತಿಂತನಿ ಮೌನೇಶ್ವರನ ಒಂದು ಲೀಲೆಯನ್ನು. ತಿಂತನಿ ಮೌನೇಶ್ವರರು ದೊಡ್ಡ ಮಹಾತ್ಮರು. ಅವರು ಅನೇಕ ವಚನಗಳನ್ನು ಬರೆದರು. ಸ್ವಲ್ಪ ಖಡಕ್ಕನೂ ಇದ್ದರು ಅವರು. ತಿಂತನಿ ಮೌನೇಶ್ವರರು ಪಂಚಾಳ ಗುರುಗಳಲ್ಲಿ ಅತ್ಯಂತ ಅಗ್ರಗಣ್ಯ ಗುರುಗಳು. ತಿಂತನಿ ಮೌನೇಶ್ವರರು ಮಾಡಿರುವಂಥ ಲೀಲೆಗಳನ್ನು ನಾವು ಏನು ಮಾಡೋಣ ಅಂದ್ರೆ ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇವತ್ತು ತಿಂತನಿ ಮೌನೇಶ್ವರನ ಪರಮ ಭಕ್ತನಾದಂತಹ ಸುರಪುರದ ಸೊಲಬಣ್ಣ, ಅವನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸುರಪುರದ ಸೊಲಬಣ್ಣ ಏನು ಮಾಡ್ತಿದ್ದ ಅಂತಂದ್ರೆ, ಸುರಪುರದಿಂದ ತಿಂತನಿಗೆ ಬರ್ತಿದ್ದ ಮೌನೇಶ್ವರದ ಗದ್ದಿಗಿತ್ತಲ್ಲಿ. ಆ ಗದ್ದಿಗೆ ಹೆಂಗಿತ್ತಂದ್ರೆ ಒಂದು ಕಲ್ಲಾಗ ಗವಿ, ಆ ಗವಿ ಒಳಗೆ ಅವ್ರದ್ದು ಒಂದಿಷ್ಟು ಅಲ್ಲೇ ಒಳಗೆ ಹೋಗಿದ್ದರು ಅಂತ ಹೇಳಿಕಾರ ಪ್ರತೀತಿ. ಅಲ್ಲೇ ತಿಂತನಿ ಮೌನೇಶ್ವರನ ಸ್ವಂತ ಕೈನಿಂದ ತಯಾರು ಮಾಡಿದಂಥ ಒಂದು ಉಕ್ಕಿಂದ ಹೂಜಿ, ಒಂದು ಚಪ್ಪುಗೊಡ್ಲಿ. ತಿಂತನಿ ಮೌನೇಶ್ವರರು ತಾವ ದೇಹವನ್ನು ತ್ಯಾಗ ಮಾಡುವಾಗ ಹೇಳಿದ್ರಂತ, ನೀವು ಉಳ್ಕಿದ್ದೇನು ಬೇಡ, ಇದೊಂದು ಹೂಜಿ, ಇದೊಂದು ಚಪ್ಪುಗೊಡ್ಲಿಯನ್ನು ಪೂಜೆ ಮಾಡಿರಿ, ಇದರೊಳಗೆ ನಾ ಇರ್ತೀನಿ ಅಂತ ತಿಂತನಿ ಮೌನೇಶ್ವರ ಭಕ್ತರಿಗೆ ಹೇಳಿದ್ರಂತ. ಇವತ್ತಿನ ಮಠನೂ ಸಹಿತ ತಿಂತನಿ ಮೌನೇಶ್ವರನ ಗದ್ದಿಗೆ ಮೇಲೆ ಅವ ಎರಡು ಪೂಜಾಗೋದು. ಸುರಪುರದ ಸೊಲಬಣ್ಣ ತಿಂತನಿ ಮೌನೇಶ್ವರ ಮೇಲೆ ವಿಶೇಷ ಭಕ್ತಿ. ಮ್ಯಾಲಿನ ಮೇಲೆ ಸುರಪುರದಿಂದ ಬರಾಮ ಆ ಕಲ್ಲು ಗವಿ ಒಳಗಿದ್ದಂಥ ಮೌನೇಶ್ವರನ ಗದ್ದಿಗೆಗೆ ನಮಸ್ಕಾರ ಮಾಡಿ ತಂದೇನು ಇಚ್ಛಾ ಇತ್ತೋ ಬೇಡ್ಕೊಂಡು ಹೋಗವ. ಅನೇಕ ತೊಂದರೆಗಳನ್ನು ಅನುಭವಿಸಿದ್ದ. ಸಂಸಾರದೊಳಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದ. 8 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ರಂತವು. ಗಂಡು ಒಂದು ಕೊಡಪ್ಪ ಯಪ್ಪ ಅಂತ ಹೇಳಿಕಾರ ತಿಂತನಿ ಮೌನೇಶ್ವರನೊಳಗೆ ಪ್ರಾರ್ಥನೆ ಮಾಡ್ತಿದ್ದ. ಮುಂದೆ ಒಂದು ದಿನ 9ನೇದು ಗಂಡ ಮಗ ಹುಟ್ಟಿತ್ತಂತ. ಸಾಕಷ್ಟು ಬಡತನ ಐತಿ. ಆದ್ರೆ ಅವನು ಸಹಿತ ಪಂಚಾಳರಾವಣ ಅಕ್ಕ ಸಾಲಿಗ. ಬಂಗಾರದ್ದು ಬೆಳ್ಳಿದು ಕೆಲಸ ಮಾಡೋಕೆ ಆ ಸುರಪುರ ಸುತ್ತಲೂ ಎಲ್ಲ ಪ್ರಸಿದ್ಧಿಯನ್ನು ಪಡೆದಂಥ ಸೊಲಬಣ್ಣ. ಎಷ್ಟು ಬಡತನ ಇದ್ರೂ ಸಹಿತ, ಎಷ್ಟು ತೊಂದರೆಗಳಿದ್ದರೂ ಸಹಿತ ಮೌನೇಶ್ವರನ ಹಂತಕ್ಕೆ ಬಂದಾಗ ಅವರ ಸೇವಾ ಮಾಡಿ ಹೋಗ್ಬಿಡ್ತಿದ್ದ ಗದ್ದಿಗೆ. ಆದ್ರೆ ಮನುಷ್ಯನಿಗೆ ಒಂದು ಸಂಕಲ್ಪ ಅವಾಗ ಏನಂತಂದ್ರೆ, ತಿಂತನಿ ಮೌನೇಶ್ವರಗೆ ಒಂದು ದೊಡ್ಡದ ದೇವಸ್ಥಾನವನ್ನು ಕಟ್ಟಿಸ್ಬೇಕು ಅಂಥೇಳಿ. ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದನ್ನು ವಜ್ಜೈತಿ. ಆದ್ರೆ ಮನುಷ್ಯನಾಗ ಸಂಕಲ್ಪ ಮಾತ್ರ ಏನೈತೆ ಅಂತಂದ್ರೆ, ತಿಂತನಿ ಮೌನೇಶ್ವರಗೆ ಒಂದು ದೊಡ್ಡದ ದೇವಸ್ಥಾನ ಕಟ್ಟಿಸ್ಬೇಕಪ್ಪ, ಗವಿ ಒಳಗದಾನ ಮೌನೇಶ್ವರ, ನಮ್ಮಪ್ಪಗೆ ಒಂದು ಗುಡಿ ಕಟ್ಟಿಸ್ಬೇಕಂತೇಳಿ ಮನುಷ್ಯನಾಗ ಸಂಕಲ್ಪ. 8 ಹೆಣ್ಣು ಹುಡುಗರ ಮ್ಯಾಲೆ ಒಂದು ಗಂಡ ಮಗ ಹುಟ್ಟಿತ್ತು. ಅದು ಏನೇನು ಆಗಿ ಆರಾಮಿಲ್ದಂಗಾಗಿ ತೊಂದರೆ ಆಗಿ ಸತ್ತಂತ್ರಿ ಮಗನೂ. ಯಾವಾಗ ಪಡಬಾರದ ಕಷ್ಟಗಳನ್ನು ಪಟ್ಟು ಗಂಡ ಮಗನ ಹಡೆದಿದ್ದ 9ನೇದು ಅದು ಸತ್ತು. ಆವಾಗ ಸಾಕಷ್ಟು ದುಃಖವನ್ನು ಮಾಡ್ಕೊಂಡ. ಸಂಸಾರದೊಳಗೆ ಏನಪ್ಪ ಇಷ್ಟು ನನಗೆ ತೊಂದರೆ ಕೊಟ್ಟು ಅಂತ ಹೇಳಿಕಾರ ದುಃಖ ಮಾಡ್ಕೊಂಡ. ಆದ್ರೆ ಮತ್ತು ಮನುಷ್ಯನಾಗ ಗಟ್ಟಿ ಸಂಕಲ್ಪ ಮಾಡಿದಂತೆ, ಅಪ್ಪ ಇವತ್ತು ನನ್ನ ಮಗನ ನೀ ಕೊಟ್ಟಿದ್ದಿ, ನೀ ಕರ್ಕೊಂಡು ನಿನ್ನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿಕಾರ ಮೌನೇಶ್ವರನ ಮೇಲೆ ಮತ್ತೆ ಭಾರವನ್ನು ಹಾಕಿ ಮತ್ತು ಸಂಕಲ್ಪ ಮಾಡಕತ್ತಾರೆ. ಏನಂತಂದ್ರೆ, ನಾ ಸಾಯೋದ್ರೊಳಗೆ ಒಟ್ಟು ಮೌನಪ್ಪಜ್ಜಿಗೆ ತಿಂತನಿ ಒಳಗೆ ಒಂದು ದೇವಸ್ಥಾನವನ್ನು ಕಟ್ಟಿಸ್ಬೇಕಪ್ಪ, ಸುಂದರವಾದ ದೇವಸ್ಥಾನ ಕಟ್ಟಿಸ್ಬೇಕು ಮತ್ತು ಸಂಕಲ್ಪ. ಒಂದು ಸಾರಿ ಏನಾತಂದ್ರೆ, ಸುರಪುರದ ದೊರೆ ಏನು ಮಾಡಿದ ಅಂದ್ರೆ, ರಾಜ ಒಂದು ಗಟ್ಟಿ ಬಂಗಾರದ ಪಲ್ಲಂಗನ್ನು ತಯಾರು ಮಾಡಿ ಕೊಡು ಅಂತ ಹೇಳಿಕಾರ ಎಷ್ಟೋ ಕಿಲೋ ಬಂಗಾರವನ್ನು ಇವನ ಮನೆಗೆ ಕೆಲಸಕ್ಕೆ ಕೊಟ್ಟು ಕಳಿಸಿದಂತ, ಸೊಲಬಣ್ಣನ ಮನೆಗೆ. ಸೊಲಬಣ್ಣ ವಿಚಾರ ಮಾಡಿದ ಏನಂತಂದ್ರೆ, 100 ಕಿಲೋ ಬಂಗಾರ ಐತಿದು, ಗಟ್ಟಿ ಪಲ್ಲಂಗನ ಮಾಡಂತ ಹೇಳಿ ರಾಜರು ಕೊಟ್ಟಿದ್ದಾರೆ. ಇದೇ ಬಂಗಾರವನ್ನು ಮಾರಿ ಮೌನೇಶ್ವರಗೆ ದೇವಸ್ಥಾನವನ್ನು ಕಟ್ಟಿಬಿಡ್ಬೇಕಂತೇಳಿ ಮನುಷ್ಯನಾಗ ಬಂದುಬಿಡ್ತಾವೆ.
ಒಂದು ಕೋಲಿ ಒಳಗೆ ಆ ಬಂಗಾರವನ್ನು ಇಟ್ಕೊಂಡು ಅಲ್ಲೇ ಕೆಲಸ ಮಾಡತ್ತೀನಿ ಅಣ್ಣವ್ರು ಹಂಗೆ ಏನು ಮಾಡ್ತಿದ್ದ ಅಂದ್ರೆ ದಿನ ಸ್ವಲ್ಪ ಅದರೊಳಗಿನ ಬಂಗಾರ ತೊಗೊಂಡು ಬಂದು ಮಾರಿ ತಿಂತಿನಿ ಒಳಗೆ ಮೌನೇಶ್ವರ್ಗೆ ದೇವಸ್ಥಾನ ಕಟ್ಬಿಟ್ಟ. ಎಷ್ಟೋ ವರ್ಷ ಹಿಂಗೆ ಹೋತು. ಆವಾಗ ಸುರಪುರದ ರಾಜಾಗ ಸುದ್ದಿ ಮುಟ್ಟಿತಂತ ಏನಂತಂದ್ರೆ, ಸೊಲಬನ್ನ ನೀವು ಕೊಟ್ಟಂಥ ಬಂಗಾರವನ್ನು ಮಾರಿ ತಿಂತಿನಿ ಒಳಗೆ ಮೌನೇಶ್ವರ ದೇವಸ್ಥಾನ ಕಟ್ಟಿಸಕತ್ತಾನು ಅಂತ ಅವ್ರಿಗೆ ಸುದ್ದಿ ಮುಟ್ಟಿತಂತ. ರಾಜ ಸೊಲಬನನ್ನು ಕರೆಯಾಕೆ ಕಳಿಸಿದಂತ. ಆವಾಗ ಏನಪ್ಪ ಮತ್ತು ನಮ್ಮ ಬಂಗಾರ ಎಲ್ಲ ಮಾರಿ ದೇವಸ್ಥಾನ ಕಟ್ಸಾತಿ ಅಂತಲ್ಲ ಅಂದ. ಇಲ್ರಿಪ್ಪ ಅಂದವ, ನೀವು ಹೇಳಿದ ಟೈಮಿಗೆ ನಿಮಗೆ ನಿಮ್ಮದು ಬಂಗಾರದ ಪಲ್ಲಂಗ ನಿಮಗೆ ಸಿಗತೈತ್ರಿ, ಚಿಂತೆ ಮಾಡಬೇಡ್ರಿ ಅಂದ. ಆತು. ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಏನು ಶಿಕ್ಷೆ ಗೊತ್ತೈತನ ಅಂತ ಕೇಳಿದರು. ಒಂದು ವೇಳೆ ನಾ ಹೇಳಿದ ಟೈಮಿಗೆ ನನ್ನ ಪಲ್ಲಂಗ ಸಿಗಲಿಲ್ಲ ಅಂದ್ರೆ ನಿನ್ನ ಶಿರಚ್ಛೇದನವನ್ನು ಮಾಡ್ತಾನಪ್ಪ ಅಂತ ಹೇಳಿದ ರಾಜ. ಆತಂಥೇಳಿ ಮತ್ತೆ ಮೌನೇಶ್ವರನ ಹಂತಕ್ಕೆ ಬಂದ. ಯಪ್ಪ, ನನ್ನ ಶಿರಚ್ಛೇದನವಾದ್ರೂ ಅಡ್ಡಿ ಇಲ್ಲ, ನಿನ್ನ ದೇವಸ್ಥಾನ ಮಾತ್ರ ಆಗ್ಬೇಕು. ಎಷ್ಟು ಗಟ್ಟಿ ಐತ್ರಿ ಮನಸ್ಸು. ನನ್ನ ಶಿರಚ್ಛೇದನವಾದರೂ ಅಡ್ಡಿ ಇಲ್ಲ, ನಿನ್ನ ದೇವಸ್ಥಾನ ಆಗ್ಬೇಕಂತ ಹೇಳ್ಕಾರ. ಮತ್ತೇನು ಮಾಡಿದಾನಂದ್ರೆ, ದಿನ ಅದನ್ನು ಮತ್ತೆ ಬಂಗಾರ ಮಾರಾಕತ್ತಾನ, ಮತ್ತು ದೇವಸ್ಥಾನ ಕಟ್ಸಾಕತ್ತಾನ. ಒಬ್ಬರ ಕಡೆನೂ ಒಂದು ದುಡ್ಡು ತೊಗೊಂಡಿಲ್ಲ. ಬರೀ ಬಂಗಾರ ಮಾರೋದು, ದೇವಸ್ಥಾನ ಕಟ್ಸೋದು, ಬಂಗಾರ ಮಾರೋದು, ದೇವಸ್ಥಾನ ಕಟ್ಸೋದು. ಇತ್ತ ದೇವಸ್ಥಾನ ಎಲ್ಲ ಕಟ್ಟಿ ಮುಗೀತಂತ. ಅವತ್ತನ ಅವ ಇದನ್ನು ಕೊಡೋದನ್ನು ಬಂದುಬಿಡ್ತಂತ. ಏನು, ರಾಜಾಗ ಬಂಗಾರದ ಪಲ್ಲಂಗ ಕೊಡ್ತೇನೆ ಅಂದಿದ್ದ ದಿವಸನೂ ಅವತ್ತನ ಐತಿ, ದೇವಸ್ಥಾನದ ಉದ್ಘಾಟನೆಯೂ ಅವತ್ತನ ಐತಿ. ಆವಾಗ ಸೊಲಬನ್ನ ವಿಚಾರ ಮಾಡಿದಂತೆ, ಹೆಂಗಾದರೂ ಇವತ್ತು ನನ್ನ ಶಿರಚ್ಛೇದನ ಆಗತೈತಿ. ಇವತ್ತು ಹೆಂಗಿದ್ರೂ ನನ್ನ ರಾಜ ರುಂಡ ಹಾರಿಸ್ತಾನೋ, ರುಂಡ ಹಾರಿಸು ಅಡ್ಡಿ ಇಲ್ಲ. ನಾ ದೇವ್ರ ಸೇವಾ ಮಾಡಿದ್ನಿ, ನಮ್ಮಪ್ಪ ಒಂದು ಗುಡಿ ಕಟ್ಟಿಸ್ಬೇಕಂಥೇಳಿ ಆಸೆ ಮಾಡಿದ್ನಿ, ನಾ ಕಟ್ಟಿಸಿನಪ್ಪ ಅಂಥೇಳಿ ಹೆಂಡತಿಗೆ ಹೇಳ್ತಾನೆ, ಮಕ್ಕಳಿಗೆ ಹೇಳ್ತಾನೆ. ಏನಂದ್ರೆ, ನಾ ಇನ್ನು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲೇ ಉಳಿತೇನ ಅಂತ ಹೇಳಿದ. ಹೆಂಡತಿ ಮಕ್ಕಳಿಗೆ ಒಂಥರ ಅನ್ಸಾಕತ್ತು. ಆದ್ರೂ ಸಹಿತ ಪಾಪ ಹೋಗಿ ಮೌನೇಶ್ವರನ ಮುಂದೆ ನಿಂತು ಹೇಳ್ತಾನೆ. ಏನಂತಂದ್ರೆ, ಯಪ್ಪ, ನಾ ಸಂಕಲ್ಪ ಮಾಡಿದ್ದೆ ನಿನಗೆ ದೇವಸ್ಥಾನ ಕಟ್ಟಿಸ್ಬೇಕಂಥೇಳಿ. ಇವತ್ತು ರಾಜ ಕೊಟ್ಟಂಥ ಬಂಗಾರವನ್ನು ಮಾರಿ ನಿನ್ನ ದೇವಸ್ಥಾನ ಕಟ್ಟಿದ್ದೇನಪ್ಪ. ಅದರಿಂದ ಏನಾರು ಪಾಪ ಇದ್ರೆ ನೀನು ಕ್ಷಮ ಮಾಡು, ನನ್ನ ಅನುಗ್ರಹಿಸಪ್ಪ ಅಂಥೇಳಿ ತಿಂತಿನಿ ಮೌನೇಶ್ವರನ ಮುಂದೆ ಈಗಾದರೂ ಸಹಿತ ಪುರುವಂತಿಕೆ ಮಾಡ್ತಾರಂತ. ಪುರುವಂತರ ಹಂತಕ್ಕೆ ಗಂಡು ಗತ್ರಿ ಅಂಥೇಳಿ ಇರ್ತೈತಂತ. ಅದನ್ನು ಈಗ ಯಾರೂ ಹಾಕ್ಕೊಳ್ಳೋದಿಲ್ಲ. ಗಂಡು ಗತ್ರಿ ಅಂದ್ರೆ ಕುತ್ತಿಗೆಗೆ ಎರಡು ಕಡೆಯಿಂದ ಪಕ್ಕಡದ ಹಂಗೆ ಚಿಮ್ಮಟಿಗಿರ್ತಾವಂತ. ಮುಂದೆ ಕಾಲಿನ ಹೆಬ್ಬಳ್ಳಿಂದ ಒತ್ತಿ ಬಿಟ್ರೆ ಅವ್ರ ಕುತ್ತಿಗೆ ಅದು ತಾನೇ ಹೆಚ್ಚಿಕ್ಕೆ ಬಿಡ್ತೈತಂತ ಗಂಡು ಗತ್ರಿ. ಏನು ಮಾಡಿದ ಅಂತಂದ್ರೆ, ರಾಜ ನನ್ನ ರುಂಡ ಕತ್ತರಿಸೋಕ್ಕಿಂತನೂ ನಮ್ಮ ಅಪ್ಪನ ಮುಂದೆ ನನ್ನ ರುಂಡವನ್ನು ನಾನೇ ಕತ್ತರಿಸ್ಕೊಂಡ್ರ ಆತಂತೇಳಿ ಲೆಕ್ಕ ಮಾಡ್ಕೊಂಡು ಇಲ್ಲಿ ತಯಾರು ಮಾಡಿದ ನಮ್ಮ ಮೌನೇಶ್ವರನ ಹಂತಕ್ಕೆ. ರಾಜ ಸುರಪುರಕ್ಕೆ ಸೊಲಬನ ಮನೆಗೆ ಹೋದಂತ. ಮನೆಗೆ ಹೋಗಿ ಹೆಂಡತಿಗೆ ಕೇಳ್ತಾನೆ, ಎಲ್ಲೈತೆ ನನ್ನ ಬಂಗಾರದ ಪಲ್ಲಂಗಂದ. ಇಲ್ರಿಪ್ಪ, ಅವರು ತಿಂತಿನಿಗೆ ಹೋಗಿದ್ದಾರೋ. ಎಲ್ಲಿ ಐತದ, ಎಲ್ಲಿ ಮಾಡ್ತಿದ್ದ ಅವ್ನ ಕೆಲಸ ಅಂಥೇಳಿ ನೋಡೋ ಮಟ್ಟ ಅಂದ್ರೆ, ಇಲ್ಲೇ ಬಾಗಿಲದೊಳಗೆ ಒಳಗಿಟ್ಟಿದ್ರಿ ಅಂದ ಕೂಡಲೇ ಬಾಗಿಲು ಕೀಲಿ ಮುರಿದ ನೋಡೋ ಮಟ್ಟ ಅಂದ್ರೆ, ಬಂಗಾರದ ಪಲ್ಲಂಗ ತಯಾರಿದ್ದಿದ್ದು ಹೆಂಗಿತ್ತು ಹಂಗೆ ಇತ್ತಂತ. ರಾಜನ ಕಣ್ಣಾಗ ನೀರು ಹೊಂಟು. ನಾ ಪರಮಾತ್ಮನ ಮ್ಯಾಲೆ ಸಂಶಯ ಮಾಡಿದ್ನಲ್ಪ, ಸೊಲಬನನ ಮೇಲೆ ನಾನು ಸಂಶಯ ಮಾಡಿದ್ನಿ ಅಂತ ಹೇಳಿ ರಾಜ ಕುದುರೆ ಹತ್ತಿ ಎಲ್ಲರನ್ನೂ ಕರ್ಕೊಂಡು ಓಡಿ ಬರಾಕತ್ತಾನ ತನ್ನ ಬಳಗದವ್ರನ್ನ. ಎಲ್ಲಿಂದ್ರೆ ತಿಂತಿನಿಗೆ. ರಾಜ ಎದುರಿಗೆ ಕೈ ಮಾಡಕತ್ತಾನ, ನಿಂದ್ರು ಅಂಥೇಳಿ ಸೊಲಬನ್ನ ಹೇಳ್ತಾನೆ, ಯಪ್ಪ, ರಾಜ ಬರಾಕತ್ತ. ಅವನ ಕಡೆಯಿಂದ ಶಿರಚ್ಛೇದನವನ್ನು ಮಾಡೋದಕ್ಕಿಂತನೂ ನಾನು ನನ್ನ ಪ್ರಾಣವನ್ನು ಬಿಡ್ತೀನಿ ಅಂಥೇಳಿ ಸೊಲಬನ್ನ ಏನು ಮಾಡಿದ ಅಂತಂದ್ರೆ, ಆ ಒಂದು ಗಂಡು ಗತ್ರಿಯನ್ನು ಒತ್ಕೊಂಡ್ಬಿಟ್ಟಂತ. ಅಲ್ಲೇ ಅವನು ಪ್ರಾಣ ಹಾರಿತ್ತಂತ. ಆವಾಗ ರಾಜ ಓಡಿ ಬಂದ ಸೊಲಬನ್ನನ್ನು ಹಿಡ್ಕೊಂಡು ತೆಕ್ಕಾದ ಅಳತಾನ. ಸತ್ತು ಬಿಟ್ಟಂತ ಸೊಲಬನ್ನ. ನೀ ಎಂಥ ಮಹಾತ್ಮಪ್ಪ ನೀನು, ನಿನ್ನ ಪ್ರಾಣವನ್ನು ಕೊಟ್ಟು ದೇವ್ರದ್ದು ಒಂದು ನಿನ್ನ ಗುರು ಸೇವಾ ಮಾಡಿದಿಪ್ಪ ಅಂಥೇಳಿ. ನೋಡ್ರಿ, ನಮ್ಮ ಕಷ್ಟಗಳು ಎಷ್ಟಿದ್ರೂ ಸಹಿತ ನಮಗೆ ಒಂದು ಈಟು ತಡ್ಕೊಳಕ್ಕಾಗೋದಿಲ್ಲ. ಆದ್ರೆ ಸೊಲಬನ್ನ ತನ್ನ ಪ್ರಾಣವನ್ನು ಕೊಟ್ಟ, ತನ್ನ ರುಂಡವನ್ನು ಕತ್ತರಿಸಿಕರ ಹೆಂಗೆ ತಿಂತಿನಿ ಮೌನೇಶ್ವರ್ಗೆ ತನ್ನ ಸೇವೆಯನ್ನು ಸಲ್ಲಿಸಿದ ಎಂಥವು ಇರ್ಬೋದು ಸುರಪುರದ ಸೊಲಬನ್ನ. ಇವತ್ತಿನ ಮಠನೂ ಸಹಿತ ಸುರಪುರದೊಳಗೆ ಸೊಲಬನನ ವಂಶಸ್ಥರದಾರ ಅಂಥೇಳಿ ನನಗೆ ಗೊತ್ತಾತ. ಅದಕ್ಕಾಗಿ ಆ ಎಲ್ಲ ವಂಶಸ್ಥರ ಶ್ರೀಪಾದಕ್ಕೂ ಸಹಿತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾ ಸಲ್ಲಿಸ್ತೇನೆ. ಅದಕ್ಕಾಗಿ ಅಂತಹ ಮೌನೇಶ್ವರನ ಕೃಪಾ ಆಶೀರ್ವಾದ ಇವತ್ತಿನ ಮಠನೂ ಸಹಿತ ಭಾರತ ಹುಣ್ಣಿಮೆಗೆ ಮೌನೇಶ್ವರನ ಜಾತ್ರೆ ಆಕತ್ತಂತ. ಮೊದಲೇ ದಿವಸ ಸೊಲಬನನ ಸೇವಾ ಅಂತ ಹೇಳ್ತಾರೆ. ಇವತ್ತಿನ ಮಠನೂ ಅವನ ಸನ್ನಿಧಾನದಲ್ಲಿ ಸೊಲಬನನ ಸೇವಾ ನಡೀತೈತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂತಹ ಸೊಲಬನಂದು ಅಂತಹ ಮೌನೇಶ್ವರನ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರಲಿ. ಏನು ಕಷ್ಟ ಬಂದರೂ ಸಹಿತ